ಮರ ಕಡಿದ ವಿಚಾರಕ್ಕೆ ಎಂಥ ಅಮಾನವೀಯ ಹಲ್ಲೆ. ಕಲ್ಲು, ದೊಣ್ಣೆ, ಚಾಕುವಿನಿಂದ ಅಟ್ಟಹಾಸ ಮೆರೆದ ಕಿರಾತಕರು. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಹಲ್ಲೆ, ಕೊಲೆಗಳಂತಹ ಘಟನೆಗಳು ನಡೆಯುತ್ತಿವೆ. ಈಗ ಅಂತಹದ್ದೇ ಅಮಾನವೀಯ ಹಲ್ಲೆ ಪ್ರಕರಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಗಿಮಾಕಲಹಳ್ಳಿ ಬೆಳಕಿಗೆ ಬಂದಿದ್ದು ಹಲ್ಲೆಯಿಂದ ಸ್ಥಳೀಯ ಜನರಲ್ಲಿ ಆತಂಕ ಮೂಡಿಸಿದೆ. ಹೌದು, ಅಷ್ಟಕ್ಕೂ ಈ ಅಮಾನವೀಯ ಹಲ್ಲೆ ನಡೆದಿರುವುದು ಮರ ಕಡಿದ ವಿಚಾರಕ್ಕೆ. ಹೀಗೆ ಸಿಕ್ಕ ವಸ್ತುಗಳಲ್ಲಿ ಮುಖ ಮೂತಿ ಅಂತಾನು ನೋಡದೆ ಹಲ್ಲೆ ಮಾಡ್ತಿರುವ ದೃಶ್ಯಗಳು, ಹಲ್ಲೆಯಿಂದ ದೇಹದಿಂದ ಸುರಿಯುತ್ತಿರುವ ರಕ್ತ, ಇವೆಲ್ಲ ಭಯಾನಕ ಘಟನೆ ನಡೆದಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಗಿಮಾಕಲಹಳ್ಳಿ ಗ್ರಾಮದಲ್ಲಿ. ಹಸಿರು ಉಳಿಸಬೇಕಾದ ಜಾಗದಲ್ಲಿ ರಕ್ತದ ಓಕುಳಿಯನ್ನೇ ಹರಿಸಿದ್ದಾರೆ. ಕೇವಲ ಒಂದು ಮರ ಕಡಿದ ಕ್ಷುಲ್ಲಕ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಜಗಳ ನಡೆದಿದ್ದು ಮಾರಣಾಂತಿಕ ದಾಳಿಗೆ ಸಾಕ್ಷಿಯಾಗಿದೆ. ಕಿರಾತಕರು ಕಲ್ಲು, ದೊಣ್ಣೆ ಮತ್ತು ಚಾಕುಗಳಿಂದ ಅಟ್ಟಹಾಸ ಮೆರೆದಿದ್ದು ಇಡೀ ಗ್ರಾಮವೇ ಬೆಚ್ಚಿ ಬೀಳಿಸುವಂತಾಗಿದೆ. ಭೀಕರ ದಾಳಿಯಲ್ಲಿ ಪಲ್ಲವಿ, ವೆಂಕಟಮ್ಮ, ಪಾರ್ವತಮ್ಮ ಹಾಗೂ ನರಸಿಂಹಮೂರ್ತಿ ಎಂಬುವವರ ಮೇಲೆ ಅಮಾನುಷವಾಗಿ ಹಲ್ಲೆ ನಡೆಸಲಾಗಿದೆ. ಮಹಿಳೆಯರು ಅಂತಾನು ನೋಡದೆ ಕಿರಾತಕರು ರಾಕ್ಷಸ ಕೃತ್ಯ ಎಸಗಿದ್ದಾರೆ. ಇನ್ನು ಹಲ್ಲೆಯಿಂದ ಇಬ್ಬರು ಮಹಿಳೆಯರ ಕಣ್ಣಿಗೆ ಗಂಭೀರ ಗಾಯಗಳಾಗಿದ್ದು ಓರ್ವ ಮಹಿಳೆಯ ಕಾಲು ಮುರಿದಿದೆ. ಇನ್ನು ನರಸಿಂಹಮೂರ್ತಿ ಎಂಬುವವರಿಗೆ ಚಾಕುವಿನಿಂದ ಇರಿಯಲಾಗಿದ್ದು ಪರಿಸ್ಥಿತಿ ಗಂಭೀರವಾಗಿದೆ. ಇಲ್ಲ ಸರ್, ಅದೇ ನಮ್ಮ ಯಜಮಾನ್ರಲ್ಲಿ ಕುತ್ಕೊಂಡಿದ್ರು. ಬಂದಂಗೆ ನಾನು ಕೇಳ್ಬಿಟ್ರು ಎಲ್ಲಿ ನಿಮ್ಮ ಯಜಮಾನ್ರು ಅಂತಂದ್ಬಿಟ್ಟು ಬರ್ತಾನೆ ಹಂಗೆ ಹೊಡೆದ್ಬಿಟ್ರು. ಹಂಗೆ ಮಾತಾಡ್ತಾ ಇದ್ರು ಅವರು. ಮತ್ತು ಇವಾಗ ಬಿಡಿಸ್ಕೊಳಕ್ಕೆ ಹೋದ್ರೆ ನಮ್ಮ ಅತ್ತೆನ ಬೀಳ್ಸಾಕ್ಬಿಟ್ರು. ಮತ್ತು ನಮ್ಮ ಯಜಮಾನ ಅದೇ ಚಾಕುನಲ್ಲಿ ಹೊಡೆದ್ರು. ನನ್ನನ್ನೇ ಹೀಗೆ ಕುದ್ಬಿಟ್ಟು ಪಕ್ಕಕ್ಕೆ ತಂದುಬಿಟ್ರು. ನಮ್ಮ ಅತ್ತೆನ ಕಲ್ಲಲ್ಲಿ ತಗೊಂಡು ಅದೇ ಕಾಲ್ಗೆ ಹಾಕಿದರೆ ಕಾಲು ಮುರಿದೋಗ್ಬಿಟ್ಟಿದೆ ನಮ್ಮ ಅತ್ತೆಗೆ. ಅದೇ ನಮ್ಮ ಯಜಮಾನ್ರ ಮೇಲೆ ಚಾಕು ತಗೊಂಡು ಕತ್ಕುಯ್ದಕ್ಕೆ ಹೋಗಿ ಅದು ಮುಖ ಎಲ್ಲ ಸ್ಕ್ರ್ಯಾಚ್ ಆಗಿಬಿಟ್ಟೈತೆ. ಮತ್ತು ಅಲ್ಲೇ ಪಕ್ಕದಲ್ಲಿ ಬಿಡ್ಸೋಕೆ ಬುದ್ದವ್ರನ್ನ ಅವ್ರನ್ನೂ ಹೊಡೆದಿದ್ದಾರೆ. ಏನು ವಿಚಾರಕ್ಕೆ ಏನು ವಿಚಾರಕ್ಕೆ ಅಂತಂದರೆ ನಾನು ಕೇಳಿದ್ದೀನಿ ನಮ್ಮ ಯಜಮಾನ್ರನ್ನ ಕಂಪ್ಲೇಂಟ್, ಅದೇನೋ ಮರ ಕಡಿತಿದ್ರಂತೆ, ಅದ್ರದ್ದು ಕಂಪ್ಲೇಂಟು ಅಂತಂದ್ರು. ನಮ್ಮ ಯಜಮಾನ್ರು ಕೊಟ್ಟೇ ಇಲ್ಲ. ನಮ್ಮ ಯಜಮಾನ್ರು ಏನಕ್ಕೆ ಹೋದ್ರು ಸರ್, ಅದಕ್ಕೆ ಹೋಗೋದೇ ಇಲ್ಲ ಏನಕ್ಕೂ. ಆದ್ರೂ ನಮ್ಮ ಯಜಮಾನ್ರ ಮೇಲೇ ನೀನೇ ಕೊಟ್ಟಿದ್ಯಾ ಅಂತ ಹೇಳ್ಬಿಟ್ಟು ದೌರ್ಜನ್ಯವಾಗಿ ಬಂದು ಹೊಡೆದಿದ್ದು. 4 ಜನ ಬಂದು 4 ಜನನೂ ಒಬ್ಬರು ಬಳೆ ತಗೊಳೋದು, ಒಬ್ರು ಕಲ್ಲು, ಒಬ್ರು ರಾಡು, ಒಬ್ಬರು ಚಾಕು ತಗೊಳ್ಳೋದು, ಒಬ್ಬೊಬ್ರು ಬಂದು ಹಂಗೆ ಹೊಡೆದಿದ್ದು. ಎಷ್ಟು ಜನಕ್ಕೆ ಹೊಡೆದಿದ್ದಾರೆ? 4 ಜನಕ್ಕೆ ಹೊಡೆದಿದ್ದಾರೆ. ಹೊಡ್ತಾ ಇದ್ರು. ಅಡ್ಡ ಹೋಗಿದ್ದಕ್ಕೆ ಕಟ್ಕಲ್ಲು ಹಾಕ ಹೊಡೆದ್ರಪ್ಪ. ಬಿದ್ದೋಗ್ತಾನೆ ತಚ್ಚಿನ ಮೇವು ಇಂಟ್ಲ ರಾಯತ್ತೆ ಹಿನ್ನಾರ ಕಲ್ಲಾಗ. ಏನೇನು ಮಾಡಿದ್ರು ಅವರು? ಚಾಕಲ್ ತಿನ್ಸಿ ಅವ್ರು ಚಾಕಲ್ ತಿನ್ಸಿ ಅಡ್ಡಂಪೋಯ್ ಅಂತ ಪೆನ್ಲು ಕಾಲ ತಲ್ಕಾದು ಕೊಟ್ಟು ತಾಮೆಂಟ್ಗಲ್ಲ ಅನ್ಕೋತೆ. ನಾ ಬಿದ್ದು ಅಂದರು ಅದಕ್ಕೋರು ತಿನ್ನಿಸ್ತೇ ಒಳ್ಳೋಗ್ರು ಬುದ್ಧೆ ಒಳ್ಳೋಗ್ರು ಇಲ್ಲಿ ಸೇರಿಸಿದ್ರೆ ಆ ಬಿಟ್ಟು ಕಣ್ಣುಗುಡ್ಡ ಬಾಗ್ಲೆ ಹಿನ್ನಾರ. ಇನ್ನು ಗ್ರಾಮದ ಶಂಕರ್, ಮುರುಳಿ, ಅಜಯ್ ಅಲಿಯಾಸ್ ಅಪ್ಪು, ರಾಜ ಹನುಮಯ್ಯ ಅಂಡ್ ಟೀಮ್ ಈ ಕೃತ್ಯದ ಹಿಂದಿರುವ ಸೂತ್ರಧಾರಿಗಳು ಎಂದು ತಿಳಿದು ಬಂದಿದೆ. ಸ್ಥಳೀಯರು ಮೊಬೈಲ್ನಲ್ಲಿ ಹಲ್ಲೆಯ ದೃಶ್ಯವನ್ನ ಸೆರೆ ಹಿಡಿದಿದ್ದು ಬೆಚ್ಚಿ ಬೀಳಿಸುವಂತಿದೆ. ಈತ ಗಾಯಾಳುಗಳು ರಕ್ತದ ಮಡುವಿನಲ್ಲಿ ಆಸ್ಪತ್ರೆಗೆ ಬಂದರೆ ಅಲ್ಲಿನ ವೈದ್ಯಕೀಯ ಸಿಬ್ಬಂದಿಯ ನಡೆ ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಗಂಭೀರ ಸ್ಥಿತಿಯಲ್ಲಿದ್ದರೂ ಇವತ್ತು ಬೆಡ್ ಇಲ್ಲ, ನಾಳೆ ಬನ್ನಿ ಎಂದು ನಿರ್ಲಕ್ಷ್ಯ ತೋರಿದ್ದಾರೆ. ಚಿಕಿತ್ಸೆ ಸಿಗದೆ ಗಾಯಾಳುಗಳು ಆಸ್ಪತ್ರೆಯ ನೆಲದ ಮೇಲೆಯೇ ಕುಳಿತು ನರಳಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ನಾವು ಕುರಿಗೆ ಮೇವು ಹಾಕ್ಕೊಂಡಿದ್ವಿ. ಒಂದು 5 ಗಂಟೆ ಹಂಗೆ ಅವ್ರು ಫೋನ್ ಮಾಡಿದ್ರು. ಯಾರು ಶಂಕರನವರು ಫೋನ್ ಮಾಡಿದ್ರು. ಎಲ್ಲಿದೆಯಾ ಅಂತಂದರು. ನಾವು ಇಟ್ಕೊಂಡು ಯಾಕೆ ಅಂತಂದೆ. ನಿನ್ನ ಅಮ್ಮನ ಜಾತಿನ ಕೈ ನೀನು ಊರಕ್ಕೆ ಬಾರ, ನಿಮ್ಮ ಮನೆ ಹತ್ರ ಬಾ ಅಂತಂದರು. ಸರಿ ಆಯಿತು ಬರ್ತೀನಪ್ಪ ಅಂತ ನಾನಂದೆ. ನಮ್ಮ ಮನೆ ಹತ್ರ ನಾನು ಹೋಗಿ ಕೂತ್ಕೊಂಡಿದ್ದೆ. ಏನು ಸರ್, ನಮ್ಮ ಮಾವನವ್ರ ಹತ್ರ ನಾನು ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ. ಕ್ಷಣನಾಗಿ ಬಂದು ಅವರು ಏನಪ್ಪ ನೀನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ಅಂತ ನನಗೆ ಕೇಳಿದ್ರು. ಇಲ್ಲಪ್ಪ, ಫಾರೆಸ್ಟ್ ಡಿಪಾರ್ಟ್ಮೆಂಟು ವಿಚಾರನೂ ಗೊತ್ತಿಲ್ಲ ನನಗೆ, ಬೇರೆ ನೀವು ಮರಗಳು ಕೊಯ್ದಿರೋ ವಿಚಾರನೂ ಗೊತ್ತಿಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಿರೋದು ಗೊತ್ತಿಲ್ಲಪ್ಪ, ನನ್ನ ಪಾಡಿಗೆ ನಮ್ದೈತೆ, ನಿಮಗೂ ನಮಗೇನು ಸಂಬಂಧ ಅಂತ ನಾವು ಕೇಳ್ತೇವೆ. ಅಷ್ಟರಿಗೆ ಅವರು ಏನು ಮಾಡಿದ್ರು, ಇಟ್ಕೊಂಡು ನೀನೇ ಎಲ್ಲ ಕೊಡಿಸಿರೋದು, ನಿನಗೆ ಸರ್ವೆ ನಂಬರ್ ಎಲ್ಲ ಗೊತ್ತಿರೋದು ಅಂತ ಹೇಳಿದ್ರು. ಆ ಸರ್ವೆ ನಂಬರ್ ಬಂದು 78 ಸರ್ವೆ ನಂಬರು ಸರ್ಕಾರಿ ಕಲ್ಲು ಬಂಡೆ ಅಂತ ಇದೆ. 2 ಎಕರೆ 18 ಗುಂಟೆ ಇದೆ ಸರ್. ಅದು ಎಲ್ರಿಗೂ ಗೊತ್ತು ಸರ್, ಊರಲ್ಲಿ ಪ್ರತಿಯೊಬ್ಬರಿಗೂ 2 ಎಕರೆ 18 ಗುಂಟೆ ಕಲ್ಲು ಬಂಡೆ ಅಂತ ಇರೋದು ವಿಚಾರ ಎಲ್ರಿಗೂ ಗೊತ್ತು. ಆದರೆ ಅವ್ರ ಹತ್ರ ಯಾರೂ ಮಾತಾಡೋದಕ್ಕಾಗಲ್ಲ, ಏನೂ ಇಲ್ಲ. ಅವರು ಆ 2 ಎಕರೆ 18 ಗುಂಟೆ ಜಮೀನಲ್ಲಿ ದೌರ್ಜನ್ಯವಾಗಿ ಮರಗಳನ್ನ ಕೊಯ್ದಿದ್ರಂತೆ. ಅದು ನಾವು ಆ ವಿಚಾರ ನಮ್ಗೆ ಗೊತ್ತಿಲ್ಲ. ಅದೇನಾಗಿದೆ,
ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿ ಕೇಳಿರೋದಕ್ಕೆ ಅವ್ರು ಏಕ್ಷಡನ್ಗೆ ಯಾರೂ ಕೊಟ್ಟಿರೋದಿಲ್ಲ, ಇವ್ ಮೂರ್ತಿಗೇನೆ ಬಂದು ಎಲ್ಲ ಇದು ಮಾಡಿರ್ತಾನೆ ಅಂದ್ಬಿಟ್ಟು ಏಕಾಏಕಿ ಬಂದು ನನ್ನ ಹತ್ರ ಪ್ರೂಫ್ ಇಲ್ದಿರೆ ಏನು ಕೇಳ್ದಿರೆ ಏಕ್ಷಡನ್ಗೆ ಬಂದು ನನ್ನ ಅಟ್ಯಾಕ್ ಮಾಡಿ ಎಲ್ಲ ಹೊಡೆದು ಪ್ರಾಣ ವೈದ್ಯಕ್ಕೆ ಆಗ್ತಾ ಇದ್ದಾರೆ ಸರ್. ಹೊಡೆದಿದ್ದು ಯಾರ್ಯಾರು? ಶಂಕರ, ಮುರಳಿ, ರಾಜನ್ಮಯ್ಯ, ಅಜಯ್, ಅಪ್ಪು. ಅವ್ರಿಗೆ ನಿಮ್ಗೇನು ಸಂಬಂಧ? ಸರ್ ಅವ್ರಿಗೂ ನಮಗೂ ಏನೂ ಸಂಬಂಧ ಇಲ್ಲ ಸರ್. ಜಮೀನು ವಿಚಾರಕ್ಕೆ ಏನು ಗಲಾಟೆನಾ ಮತ್ತು ಇನ್ನೇನು ಏನು? ಸರ್ ಏನೂ ಇಲ್ಲ ಸರ್, ಆ ವಿಚಾರ ನಮ್ಗೆ ಏನು ಅನ್ನೋದು ಗೊತ್ತೇ ಇಲ್ಲ ಸರ್. ಏಕ್ಷಡನಾಗ ಫೋನ್ ಮಾಡಿ ನಮ್ಮನ್ನು ದೌರ್ಜನ್ಯ ಸರ್, ಅವರು ಸ್ವಲ್ಪ ರೌಡಿಸಮ್. ಕುಮಾರ ಅನ್ನೋ ಏಕ್ಷಡನಾಗ ಬಂದು ಚಾಕುದಲ್ಲಿ ಅಟ್ಯಾಕ್ ಮಾಡಿದ್ರು. ನಮ್ಮನ್ನ ಬಿಡಿಸ್ಕೊಳಕ್ಕೆ ಬಂದು ನಮ್ಮ ಅಕ್ಕನಿಗೆ ಹೊಡೆದಿದ್ರೆ, ನಮ್ಮ ಅಮ್ಮನಿಗೆ ಕಟ್ಕಲ್ಲು ಎತ್ತಿ ಲೆಫ್ಟಲ್ಲಿ ಹಾಕಿರೋದಕ್ಕೆ ಕಾಲು ಕಟ್ಟಾಗಿದೆ ಸರ್. ಕುಮಾರ ಅನ್ನೋರು ಏನು ಸರ್? ಆವಾಗಲೇ ಹೇಳಿ. ಶಂಕರ ಅನ್ನೋರು? ಶಂಕರ, ಮುರಳಿ, ರಾಜನಮಯ್ಯ, ಅಪ್ಪು ಪ್ಲಸ್ ಅಜಯ್, ಅವನ ಹೆಸರು ಅಡ್ಡ ಹೆಸರು ಅಪ್ಪು ಅಂತ. ನೀವೇನೆಲ್ಲ ಒಂದೇ ಕುಟುಂಬದವರ? ಇಲ್ಲ ಸರ್, ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ಸರ್. ಅವ್ರು ಬಂದು ಸ್ಥಳ ಬಂದು ಚಿಕ್ಕಬಳ್ಳಾಪುರ ಕೋಟೆ. ಅವ್ರ ಹೆಸರು ಆಲ್ರೆಡಿ ಅವರು ಇದ್ರ ಮ್ಯಾಗೆಲ್ಲ ರೌಡಿ ಶೀಟ್ರುಗಳೆಲ್ಲ ಓಪನ್ ಆಗಿದ್ದಾವೆ ಸರ್. ಆದರೂ ಅವರು ದೌರ್ಜನ್ಯ, ನಮಗೆ ಏನಾಗ್ತೈತೆ ಕಂಪ್ಲೇಂಟ್ ಕೊಡೋರಿ ಎಲ್ಲ ಅದು ಇದು ನಾವೆಲ್ಲ ಕೇಸ್ ಆಗ್ತೈತೆ ಅಷ್ಟೇ ತಾನೇ, ಇನ್ನೇನಾಗ್ತೈತೆ ಅಂತ ಬಂದು ಏಕಾಏಕಿ ನಮ್ಮನ್ನು ಇದು ಮಾಡಿದ್ದಾರೆ. ಸದ್ಯ ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಮನುಷ್ಯತ್ವ ಮೆರೆದು ಅಟ್ಟಹಾಸ ಮೆರೆದ ಈ ಪುಂಡರಿಗೆ ಕಾನೂನಿನ ಪಾಠ ಯಾವಾಗ ಸಿಗುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.